ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿವಿಸಿ ನ್ಯೂಸ್ ಬಿಟ್. ನಾನು ಯಶಸ್ವಿನಿ. ಈಗ ಹೆಡ್ಲೈನ್ಸ್. ಬಾಳುಪೇಟೆ ಭಾಗದ ಜನತೆಗೆ ಸಿಹಿ ಸುದ್ದಿ ನೀಡಿದ ಶಾಸಕ ಸಿಮೆಂಟ್ ಮಂಜು. 44.29 ಲಕ್ಷ ವೆಚ್ಚದ ನೂತನ ಕೆಂಚಮ್ಮ ಫೀಡರ್ ಲೋಕಾರ್ಪಣೆ. 52 ಗ್ರಾಮಗಳಿಗೆ ನಿರಂತರ ವಿದ್ಯುತ್ ಭಾಗ್ಯ. ಹಜರತ್ ಸೈಯದ್ ಜಲಾಲುದ್ದೀನ್ ದರ್ಗಾದಲ್ಲಿ 14ನೇ ಸಾಹಿತ್ಯೋತ್ಸವ. ಸಾಹಿತ್ಯದ ಮೂಲಕ ಸೌಹಾರ್ದತೆ, ಶಾಂತಿಯ ಸಂದೇಶ ಸಾರಬೇಕು. ನ್ಯಾಯವಾದಿ ಅನ್ಷದ್ ಪಾಳ್ಯ ಕರೆ. ಚನ್ನರಾಯಪಟ್ಟಣ ತಾಲೂಕಿನ ಜನರಿಗೆ ಗುಡ್ ನ್ಯೂಸ್. ನೀರಿನ ಸಮಸ್ಯೆ ಎದುರಾದರೆ ಉಚಿತ ಟ್ಯಾಂಕರ್ ವ್ಯವಸ್ಥೆ. ಬಿಜೆಪಿ ಮುಖಂಡ ಚಿದಾನಂದ ಭರವಸೆ. ಬಾಳುಪೇಟೆ 66/11 ಕೆವಿ ಉಪ ವಿದ್ಯುತ್ ವಿತರಣಾ ಕೇಂದ್ರದ ವ್ಯಾಪ್ತಿಯಲ್ಲಿ ಗುಣಮಟ್ಟದ ಹಾಗೂ ನಿರಂತರ ವಿದ್ಯುತ್ ಪೂರೈಕೆ ಮಾಡುವ ಉದ್ದೇಶದಿಂದ 44.29 ಲಕ್ಷ ವೆಚ್ಚದಲ್ಲಿ ನಿರ್ಮಿಸಿರುವ ನೂತನ ಕೆಂಚಮ್ಮ ಫೀಡರ್ ಅನ್ನು ಚಾರ್ಜ್ ಮಾಡಲಾಗಿದೆ ಎಂದು ಶಾಸಕ ಸಿಮೆಂಟ್ ಮಂಜು ತಿಳಿಸಿದ್ದಾರೆ. ಬಾಳುಪೇಟೆ ವಿದ್ಯುತ್ ವಿತರಣಾ ಕೇಂದ್ರದಲ್ಲಿ ನೂತನ ಫೀಡರ್ಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಈ ಭಾಗದಲ್ಲಿ ವಿದ್ಯುತ್ ಲೋಡ್ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಪೂರೈಕೆ ಸಾಧ್ಯವಾಗದೆ ಪದೇ ಪದೇ ವಿದ್ಯುತ್ ವ್ಯತ್ಯಯ ಉಂಟಾಗುತ್ತಿತ್ತು. ಇದರಿಂದ ಸಾರ್ವಜನಿಕರು ಹಾಗೂ ರೈತರು ತೊಂದರೆ ಅನುಭವಿಸುತ್ತಿದ್ದು, ಸಮಸ್ಯೆಗೆ ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ ಪ್ರತ್ಯೇಕ ಫೀಡರ್ ನಿರ್ಮಿಸಿ ವಿದ್ಯುತ್ ಪೂರೈಕೆಗೆ ವ್ಯವಸ್ಥೆ ಮಾಡಲಾಗಿದೆ ಎಂದರು. ನೂತನ ಕೆಂಚಮ್ಮ ಫೀಡರ್ನಿಂದ ಪಾಳ್ಯ ಭಾಗದ 5, ಮಗ್ಗೆ ಭಾಗದ 33 ಹಾಗೂ ಬಾಳುಪೇಟೆ ಭಾಗದ 14 ಗ್ರಾಮಗಳು ಸೇರಿದಂತೆ ಒಟ್ಟು 52 ಗ್ರಾಮಗಳಿಗೆ ಅನುಕೂಲವಾಗಲಿದೆ. ಇದರಿಂದ ವಿದ್ಯುತ್ ಲೋಡ್ ಹಂಚಿಕೆ ಸುಧಾರಿಸಿ ಈ ಪ್ರದೇಶದಲ್ಲಿ ಗುಣಮಟ್ಟದ ವಿದ್ಯುತ್ ಪೂರೈಕೆ ಸಾಧ್ಯವಾಗಲಿದ್ದು, ಮಗ್ಗೆ ಭಾಗದಲ್ಲಿಯೂ ಮತ್ತೊಂದು ಫೀಡರ್ ಚಾರ್ಜ್ ಮಾಡುವ ಕಾರ್ಯ ನಡೆಯುತ್ತಿರುವುದರಿಂದ ಮುಂದಿನ ದಿನಗಳಲ್ಲಿ ವಿದ್ಯುತ್ ಪೂರೈಕೆಯನ್ನು ಮತ್ತಷ್ಟು ಸುಧಾರಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದರಲ್ಲದೆ, ಮಳೆಯ ಪ್ರಮಾಣ ಹಾಗೂ ಮುಂದಿನ ಬೇಸಿಗೆಯ ಪರಿಸ್ಥಿತಿಯನ್ನ ಗಮನಿಸಿದರೆ ವಿದ್ಯುತ್ ಬೇಡಿಕೆ ಹೆಚ್ಚಾಗುವ ಸಾಧ್ಯತೆ ಇದ್ದು, ಮಳೆ ಕೊರತೆಯಾದಲ್ಲಿ ವಿದ್ಯುತ್ ಉತ್ಪಾದನೆ ಮತ್ತು ಪೂರೈಕೆಯಲ್ಲಿ ಸಮಸ್ಯೆ ಎದುರಾಗುವ ಸಾಧ್ಯತೆ ಇರುವುದರಿಂದ ಬೇಸಿಗೆ ಆರಂಭಕ್ಕೂ ಮುನ್ನ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುವಂತೆ ಸರ್ಕಾರವನ್ನ ಒತ್ತಾಯಿಸಲಾಗುವುದು ಎಂದರು. ಕೃಷಿ, ಕುಡಿಯುವ ನೀರು, ಸಣ್ಣ ಕೈಗಾರಿಕೆ ಹಾಗೂ ವ್ಯಾಪಾರ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಿಗೂ ವಿದ್ಯುತ್ ಅತ್ಯವಶ್ಯಕವಾಗಿರುವುದರಿಂದ ವಿದ್ಯುತ್ ಕೊರತೆ ಹಾಗೂ ನಿರಂತರ ವ್ಯತ್ಯಯದಿಂದ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಸರ್ಕಾರ ಮತ್ತು ಅಧಿಕಾರಿಗಳು ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು. ತಾಲೂಕು ಬಾಳುಪೇಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ವಿದ್ಯುತ್ ವಿತರಣಾ ಘಟಕ ಸಬ್ಸ್ಟೇಷನಲ್ಲಿ ನಾವಿವತ್ತೊಂದು ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನು ಅಂತ ಹೇಳಿದರೆ, ಕೆಂಚಮ್ಮ ಅಂತಕ್ಕಂಥ ಒಂದು ಫೀಡರ್ನ ಚಾರ್ಜ್ ಮಾಡ್ತಕ್ಕಂಥ ಕೆಲಸವನ್ನು ಈಗ ತಾನೇ ನಾವು ಪ್ರಾರಂಭ ಮಾಡಿದ್ದೀವಿ. ಈ ಕಾರ್ಯಕ್ರಮವನ್ನು ಯಾತಕ್ಕೆ ಮಾಡಿದ್ದೀವಿ ಅಂತಕ್ಕಂಥ ಉದ್ದೇಶ ಏನು ಅಂತ ಹೇಳಿದರೆ, ಸುಮಾರು ಈ ಕಾರ್ಯಕ್ರಮಕ್ಕೆ ಅಂದರೆ ಇವತ್ತೇನು ಚಾಲನೆಯನ್ನು ಕೊಟ್ಟಿದ್ದೀವಿ, ಆ ಯೋಜನೆಗೆ ಆಗಿರ್ತಕ್ಕಂಥ ವೆಚ್ಚ ಸುಮಾರು 44,29,000 ರೂಪಾಯಿ ಹಣವನ್ನು ನಾವು ವೆಚ್ಚವನ್ನು ಮಾಡಿದ್ದೀವಿ. ಯಾತಕ್ಕೆ ಹಣವನ್ನು ವೆಚ್ಚ ಮಾಡಿದ್ದೀವಿ ಅಂತ ಹೇಳಿದರೆ, ಈ ಭಾಗದಲ್ಲಿ ಇರ್ತಕ್ಕಂಥ ಏನು ಮಗ್ಗೆ ಇರ್ಬೋದು, ಬಾಳುಪೇಟೆ ಇರ್ಬೋದು, ಪಾಳ್ಯ, ಈ ಭಾಗಗಳಲ್ಲಿ ಸುಮಾರು 129 ಹಳ್ಳಿಗಳಿಗೆ ಇರ್ತಕ್ಕಂಥ ಏನು ಲೋಡ್ ಕೆಪಾಸಿಟಿ ಇತ್ತು ಅದು ಸಾಲ್ತಾ ಇದ್ದಿಲ್ಲ. ಅಂದರೆ ನಾವು ಉತ್ತಮವಾದ ಕ್ವಾಲಿಟಿ ವಿದ್ಯುತ್ನ ಸರಬರಾಜು ಮಾಡಲಿಕ್ಕೆ ಆಗ್ತಾಯಿದ್ದಿಲ್ಲ. ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾಯಿತ್ತು. ನಿರಂತರವಾಗಿ ವಿದ್ಯುತ್ ಸಂಪರ್ಕದಲ್ಲಿ ತೊಂದರೆಗಳಾಗ್ತಾಯಿತ್ತು. ಈ ನಿಟ್ಟಿನಲ್ಲಿ ಇರೋದ್ರಲ್ಲಿ ಉತ್ತಮವಾದ ವಿದ್ಯುತ್ತನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಒಂದು ಸಪ್ರೇಟ್ ಫೀಡರ್ನ ಇವತ್ತು ಚಾರ್ಜ್ ಮಾಡಿ, ಇವತ್ತು ಸುಮಾರು ಪಾಳ್ಯ ಭಾಗದ 5 ಹಳ್ಳಿ ಇರ್ಬೋದು, ಮಗ್ಗೆ ಭಾಗದ 33 ಹಳ್ಳಿ, ಬಾಳುಪೇಟೆ ಗ್ರಾಮದ ಸರ್ವೆ ನಂಬರ್ನಲ್ಲಿ ಹಿಂದೆನೇ ರಚನೆ ಮಾಡಿ ಇಲ್ಲಿ ಫೀಡರ್ಗಳು 11 ಕೆವಿ ಫೀಡರ್ಗಳು ಹಾದು ಹೋಗಿ ಎಲ್ಲ ಗ್ರಾಹಕರುಗಳಿಗೆ, ಈಗ ಕಾಫಿ ಬೆಳೆಗಾರರಾಗಿರ್ಬೋದು, ಕಮರ್ಷಿಯಲ್ ಗ್ರಾಹಕರುಗಳಾಗಿರ್ಬೋದು, ಗೃಹೋಪಯೋಗಿ ಬಳಕೆಗೋಸ್ಕರ ಎಲ್ಲ ಗ್ರಾಹಕರುಗಳಿಗೆ ನಾವು ನಿರಂತರವಾಗಿ ವಿದ್ಯುತ್ ಸರಬರಾಜನ್ನ ಮಾಡ್ತಾ ಬಂದಿದ್ದೀವಿ. ಇಲ್ಲೇನಾಗುತ್ತೆ, ಮಳೆಯ ಸಂದರ್ಭದಲ್ಲಿ ಸಮಸ್ಯೆ ಆಗೋದು, ಈ ಸದರಿ ಫೀಡರ್ ಯಾವುದು ವಂಕರವಳ್ಳಿ ಫೀಡರು 3 ಸೆಕ್ಷನ್ಗೆ ಅಂದರೆ 2 ಸಬ್ ಡಿವಿಷನ್ಗೆ ಸಪ್ಲೈ ಕೊಡೋವಂಥ ಸಂದರ್ಭ ಇತ್ತು, ಪಾಳ್ಯ, ಮಗ್ಗೆ ಮತ್ತು ಬಾಳುಪೇಟೆ. ಈಗ ಅದನ್ನು ಈ ನಿರಂತರ ವಿದ್ಯುತ್ನ ಅಂದರೆ ಅಡಚಣೆ ರಹಿತ ವಿದ್ಯುತ್, ಗುಣಮಟ್ಟದ ವಿದ್ಯುತ್ ಗ್ರಾಹಕರಿಗೆ ತಲುಪಿಸೋ ಸಲುವಾಗಿ ಈ ಒಂದು ಲಿಂಕ್ ಲೈನು 8.5 ಕಿಲೋಮೀಟರ್ ಲಿಂಕ್ ಲೈನು ಟೋಟಲ್ ಕಾಸ್ಟು 44,29,000 ಇಷ್ಟು ಕಾಸ್ಟಲ್ಲಿ ನಾವು ನಮ್ಮ ಸಂಸ್ಥೆಯಿಂದ ಸಕ್ಷಮ ಪ್ರಾಧಿಕಾರದ ಅನುಮೋದನೆಯನ್ನು ಪಡೆದು ಇದನ್ನು ಸಾಹೇಬರ ಒಂದು ಅಣತಿಯಂತೆ, ಆಮೇಲೆ ಸಾಹೇಬರ ಒಂದು ಎಲ್ಲ ಗ್ರಾಹಕರ ಬೇಡಿಕೆಯಂತೆ ಇದನ್ನು ನೆರವೇರಿಸ್ಕೊಟ್ಟಿದ್ದೀವಿ. ಇದರಿಂದ ಉಪಯೋಗ ಆಗೋದು ಏನು ಅಂತ ಅಂದರೆ, ನಮ್ಮ ಬಾಳುಪೇಟೆ ಅಂದರೆ ಬೆಳಗೋಡು ಹೋಬಳಿ ಗ್ರಾಹಕರುಗಳಿಗೆ 1048 ಗ್ರಾಹಕರುಗಳಿಗೆ ಉಪಯೋಗ ಆಗುತ್ತೆ. ಅದರಲ್ಲಿ LT4C1 140 ಗ್ರಾಹಕರುಗಳಿಗೆ,
ಅಂದರೆ 10 HP ಬಿಲೋ LT4C2 25 ಗ್ರಾಹಕರಿಗೆ ಉಪಯೋಗ ಆಗುತ್ತೆ. ಹಾಗೆ ಪಾಳ್ಯ ಸೆಕ್ಷನ್. ಈ ಸಂದರ್ಭದಲ್ಲಿ ಸೆಸ್ಕಾಂ ಕಾರ್ಯಪಾಲಕ ಇಂಜಿನಿಯರ್ ವೆಂಕಟೇಶ್, ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಹರೀಶ್, ಬಿಜೆಪಿ ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷೆ ನೇತ್ರಾವತಿ ಮಂಜುನಾಥ್, ಮುಖಂಡರಾದ ಉದಯ್ ಶಂಕರ್ ಸೇರಿದಂತೆ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಉಪಸ್ಥಿತರಿದ್ದರು. ಹಾಸನ ಜಿಲ್ಲಾ ಎಸ್ಎಸ್ಎಫ್ ಘಟಕದ ಆಶ್ರಯದಲ್ಲಿ ಹಲಸುಲಿಗೆ ಗ್ರಾಮದ ಹಜರತ್ ಸಯ್ಯದ್ ಜಲಾಲುದ್ದೀನ್ ದರ್ಗಾದ ಆವರಣದಲ್ಲಿ 14ನೇ ಸಾಹಿತ್ಯೋತ್ಸವ ಕಾರ್ಯಕ್ರಮ ನಡೆಸಲಾಯಿತು. ಈ ವೇಳೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ನ್ಯಾಯವಾದಿ ಅನ್ಷದ್ ಪಾಳ್ಯ ಅವರು, ವಿದ್ಯಾರ್ಥಿಗಳು ನಾಳಿನ ಸಮಾಜದ ನಿರ್ಮಾತೃಗಳಾಗಿದ್ದು ರಾಷ್ಟ್ರ, ರಾಜ್ಯ, ಗ್ರಾಮ ಹಾಗೂ ನಗರಗಳ ಅಭಿವೃದ್ಧಿಗೆ ಕೊಡುಗೆ ನೀಡುವ ಮನೋಭಾವ ಬೆಳೆಸಿಕೊಳ್ಳಬೇಕು ಎಂದರು. ಸಮಾಜದಲ್ಲಿ ಧರ್ಮದ ಹೆಸರಿನಲ್ಲಿ ದ್ವೇಷ ಮೂಡಿಸುವ ಬದಲು ಪ್ರೀತಿ, ಸೌಹಾರ್ದತೆ ಹಾಗೂ ಸಾಮರಸ್ಯವನ್ನ ಬೆಳೆಸುವ ಕೆಲಸವನ್ನ ಯುವಕರು ಮಾಡಬೇಕು. ಎಸ್ಎಸ್ಎಫ್ ಕಳೆದ 3.5 ದಶಕಗಳಿಂದ ಯುವಜನರಲ್ಲಿ ಸೌಹಾರ್ದತೆ ಮತ್ತು ಶಾಂತಿಯ ಸಂದೇಶವನ್ನ ಬಿತ್ತುವ ಕಾರ್ಯ ಮಾಡುತ್ತಿದ್ದು, ಮಾದಕ ವ್ಯಸನ ಹಾಗೂ ವರದಕ್ಷಿಣೆ ಪದ್ಧತಿಯ ವಿರುದ್ಧವೂ ಹಲವು ಜಾಗೃತಿ ಕಾರ್ಯಕ್ರಮಗಳು ಮತ್ತು ಆಂದೋಲನಗಳನ್ನು ನಡೆಸಿದೆ ಎಂದಿದ್ದಾರೆ. ಯಾರು ನಮ್ಮ ಮಕ್ಕಳ ಪ್ರತಿಭೆಗಳನ್ನ ಗುರುತಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಆ ಮಕ್ಕಳಿಗೆ ವೇದಿಕೆಯನ್ನ ಕೊಡ್ಲಿಕ್ಕೆ ಅನುವು ಮಾಡಿಕೊಟ್ಟಂತಹ ಎಲ್ಲ ಹಾಸನ ಜಿಲ್ಲೆಯ ಗುರುಗಳಿಗೆ ಅಥವಾ ಉಸ್ತಾದರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೆ. ನನ್ನ ಅರ್ಥದಲ್ಲಿ ಬಹಳಷ್ಟು ಸಾಹಿತ್ಯ ಅನ್ನುವಂಥದ್ದು ಬಡವನ ಭಾಷೆ ಆಗ್ಬೇಕು ಅಂತ ನಾನು ಯಾವತ್ತೂ ಕೂಡ ಪ್ರತಿಪಾದನೆ ಮಾಡುವಂಥದ್ದು. ಹಾಗೆ ಇಸ್ಲಾಂ ಕೂಡ ನಮಗೆ ಕಳಿಸಿಕೊಟ್ಟಂಥದ್ದು ಸಾಹಿತ್ಯ ಯಾವತ್ತೂ ಕೂಡ ಬಡವನ ಭಾಷೆ ಆಗಿರ್ಬೇಕು ಅಂತೇಳಿ. ಸೊ ಆ ಬಡವನ ಭಾಷೆಯನ್ನ ಅರ್ಥ ಮಾಡ್ಕೊಳ್ಬೇಕಂತ ಹೇಳಿದ್ರೆ ನಮ್ಮ ಮಕ್ಕಳು ಬಡತನದ ಬೇಗುದಿಯಲ್ಲಿರುವಂತ ನಮ್ಮ ಸಮುದಾಯವನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ, ನಮ್ಮ ಒಟ್ಟು ಸಮಾಜವನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಆ ಸಮಾಜವನ್ನ ಅರ್ಥ ಮಾಡಿಕೊಂಡು ಆ ಸಮಾಜವನ್ನ ಬದಲಾವಣೆ ಮಾಡುವಂತಹ ಲೇಖನಿಗಳು ನೀವೆಲ್ಲರೂ ಕೂಡ ಆಗ್ಬೇಕಾಗತ್ತೆ. ಹಾಗಾಗಿ ಆ ರೀತಿಯಾದಂತಹ ಸಮಾಜವನ್ನ ಬದಲಾವಣೆ ಮಾಡುವಂತಹ ಸಾಹಿತ್ಯವನ್ನು ನೀವೆಲ್ಲರೂ ಕೂಡ ರಚನೆ ಮಾಡ್ತೀರಾ, ಹಾಗೆ ಬರೀತೀರಿ ಅಥವಾ ಓದ್ತೀರಿ ಅಥವಾ ಈ ಸಾಹಿತ್ಯೋತ್ಸವದಂತಹ ಕಾರ್ಯಕ್ರಮಗಳಲ್ಲಿ ನಿಮ್ಮ ಪ್ರತಿಭೆಗಳ ಮೂಲಕ ಸಮುದಾಯಕ್ಕೊಂದಿಷ್ಟು ಮಾರ್ಗದರ್ಶನ ನೀಡ್ತೀರಿ. ಆ ರೀತಿಯಾಗಿ ಬಡತನದ ಎಲ್ಲ ಬೇಗುದಿಗಳಿಂದ ಹೊರಬರುವಂತಹ ಸಾಹಿತ್ಯವನ್ನು ಧರ್ಮ ಪಂಡಿತ ಶರೀಫ್ ಮಿಸ್ಬಾಯಿ ಮಾತನಾಡಿ, ಮಾಧ್ಯಮಗಳಲ್ಲಿ ಧರ್ಮಗಳ ಕುರಿತು ಚರ್ಚಿಸುವ ಸಂದರ್ಭದಲ್ಲಿ ಸಂಬಂಧಪಟ್ಟ ಧರ್ಮದ ನೈಜ ಸಂದೇಶ ಹಾಗೂ ಮೂಲ ಗ್ರಂಥಗಳ ಅರಿವು ಹೊಂದಿರುವವರ ಅಭಿಪ್ರಾಯಗಳಿಗೆ ಆದ್ಯತೆ ನೀಡಬೇಕು. ಇಸ್ಲಾಂ ಧರ್ಮದ ಕುರಿತು ತಿಳಿದುಕೊಳ್ಳಲು ಕುರಾನ್ ಮತ್ತು ಹದೀಸ್ಗಳ ಆಳವಾದ ಜ್ಞಾನ ಹೊಂದಿರುವ ವಿದ್ವಾಂಸರ ಮಾರ್ಗದರ್ಶನ ಅಗತ್ಯ. ಎಸ್ಎಸ್ಎಫ್ ಆಯೋಜಿಸುವ ಸಾಹಿತ್ಯೋತ್ಸವಗಳಲ್ಲಿ ಭಾಷಣ, ಹಾಡು, ಕವನ, ಲೇಖನ ಹಾಗೂ ಪ್ರಬಂಧಗಳ ಮೂಲಕ ಯಾವುದೇ ಸಮುದಾಯಕ್ಕೆ ನೋವುಂಟು ಮಾಡುವ ಅಥವಾ ಯಾವುದೇ ವರ್ಗವನ್ನ ಹೀಯಾಳಿಸುವ ಸಂದೇಶಗಳಿಗೆ ಅವಕಾಶ ನೀಡುವುದಿಲ್ಲ. ದೇಶದ ವಿವಿಧ ಭಾಗಗಳಲ್ಲಿ ನಡೆಯುವ ಸಾಹಿತ್ಯೋತ್ಸವಗಳ ಪ್ರಮುಖ ಆಶಯ ಶಾಂತಿ, ಸೌಹಾರ್ದತೆ, ಸಹಿಷ್ಣುತೆ ಮತ್ತು ಮಾನವೀಯತೆಯನ್ನ ಬೆಳೆಸುವುದಾಗಿದೆ ಎಂದು ಹೇಳಿದರು. ಯುವಜನರು ಶೈಕ್ಷಣಿಕ ಹಾಗೂ ಸೃಜನಾತ್ಮಕ ಚಟುವಟಿಕೆಗಳ ಮೂಲಕ ಸಮಾಜಕ್ಕೆ ತಮ್ಮ ಕೊಡುಗೆ ನೀಡಿ ಸಂಘಟನೆಯ ಕಾರ್ಯಕ್ರಮಗಳಲ್ಲಿ ಶಾಂತಿ, ಮಾನವೀಯತೆ ಮತ್ತು ಸಹಬಾಳ್ವೆಯ ಸಂದೇಶವನ್ನ ಸಾರುವ ಮೂಲಕ ಸಮಾಜದಲ್ಲಿ ಉತ್ತಮ ವಾತಾವರಣ ನಿರ್ಮಿಸಲು ಮುಂದಾಗಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮದ ಅಂಗವಾಗಿ ಆಯೋಜಿಸಲಾಗಿದ್ದ ವಿವಿಧ ಸಾಹಿತ್ಯಿಕ ಸ್ಪರ್ಧೆಗಳಲ್ಲಿ ಜಿಲ್ಲೆಯ ವಿವಿಧ ಘಟಕದ ವಿದ್ಯಾರ್ಥಿಗಳು ಭಾಷಣ, ಕವನ, ಹಾಡು, ಲೇಖನ ಹಾಗೂ ಪ್ರಬಂಧಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿದರು. ಸ್ಪರ್ಧೆಯಲ್ಲಿ ಸಕಲೇಶಪುರ ಘಟಕವು ಮೊದಲ ಸ್ಥಾನ ಗಳಿಸಿದ್ರೆ, ದ್ವಿತೀಯ ಸ್ಥಾನವನ್ನ ಹಾಸನ ಘಟಕ ಗಳಿಸಿತು. ಡಿವಿಷನ್ ನಡೆದು ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಪಾಲ್ಗೊಳ್ಳುವಾಗ ಆ ವಿದ್ಯಾರ್ಥಿಗಳಿಗೆ ನಾವು ಹೇಳುತ್ತಾ ಕಿವಿ ಮಾತು ಏನಿದೆ, ನೀವು ಪುಟಾಣಿ ಮಕ್ಕಳೇ, ನಾಳೆಯ ಸಮಾಜದ ಸಮುದ್ಧಾರಕರಾಗಿದ್ದೀರಿ. ನೀವು ಈ ಸಮಾಜವನ್ನು ಬೆಳೆಸುವಂತಹ, ರಾಷ್ಟ್ರವನ್ನು ಕಟ್ಟುವಂತಹ, ರಾಜ್ಯವನ್ನು ಕಟ್ಟುವಂತಹ, ನಮ್ಮ ಊರುಗಳನ್ನು, ನಮ್ಮ ಗಲ್ಲಿಗಳನ್ನು, ನಮ್ಮ ಗ್ರಾಮಗಳನ್ನು ಸುಸಜ್ಜಂದ ಮಾಡುವಂತಹ, ಮನಸ್ಸುಗಳನ್ನು ಸೌಹಾರ್ದತೆಗೆ ಕೊಂಡು ಹೋಗುವಂತಹ, ಪ್ರೀತಿಯ ಧರ್ಮದೆಡೆಯಲ್ಲಿ ಪ್ರೀತಿಯನ್ನು, ಸೌಹಾರ್ದತೆಯನ್ನು, ಸಾಮರಸ್ಯವನ್ನು ಚೆಲ್ಲುವಂತಹ ಯುವಕರಾಗಿ ಬೆಳೆಯುವಂತಹ ಪುಟಾಣಿ ಮಕ್ಕಳಾಗಿ ನೀವು ಬೆಳೆಯಬೇಕಾಗಿದೆ. 3.5 ದಶಕಗಳಲ್ಲಿ ಎಸ್ಎಸ್ಎಫ್ ಆ ಯುವಕರಿಗೆ ಕಲಿಸಿಕೊಟ್ಟದ್ದು ಸೌಹಾರ್ದ ಮಾತ್ರವಾಗಿದೆ, ಪ್ರೀತಿ ಮಾತ್ರವಾಗಿದೆ. ಸಂದೇಶಗಳನ್ನು ಸಾರುತ್ತಾ ಸಮಾಜಕ್ಕೆ ಶಾಂತಿಯ ಸಂದೇಶವನ್ನು ಸಾರುವಂತಹ ಯುವಕರಾಗಿ ಬೆಳೆಯಬೇಕಾಗಿದೆ. ಮಾದಕ ದ್ರವ್ಯದ ವಿರುದ್ಧ ಹಲವಾರು ಸಮಾವೇಶಗಳು, ಹಲವಾರು ಆಂದೋಲನಗಳು ಎಸ್ಎಸ್ಎಫ್ ನಮ್ಮ ಸಕಲೇಶ್ಪುರ ಹೃದಯ ಭಾಗದಲ್ಲಿ ನಡೆಸಿಕೊಟ್ಟಿದೆ, ಹಾಸನದಲ್ಲಿ ನಡೆಸಿಕೊಟ್ಟಿದೆ. ಕರ್ನಾಟಕ, ಕೇರಳ ಎಂಬ ವ್ಯತ್ಯಾಸವಿಲ್ಲದ ಎಲ್ಲ ಕಡೆಗಳಲ್ಲೂ ಅದರ ವಿರುದ್ಧ ಹೋಗಲಾಡಿಸಿದೆ. ವರದಕ್ಷಿಣೆ ಪಿಡುಗನ ವಿರುದ್ಧ ನಮ್ಮ ಎಸ್ಎಸ್ಎಫ್ ಹೋಗಲಾಡಿಸಿದೆ. ನಮಗೆ ಗೊತ್ತಿದೆ ನೋಡಿ, ನೀವು ನಿನ್ನೆಯಿಂದ ಇವತ್ತು ನಾವು. ಈ ಸಂದರ್ಭದಲ್ಲಿ ಮಾರ್ಷಾ ತಂಗ್ನಾಳ್, ಎಸ್ಕೆಯು ಅಧ್ಯಕ್ಷರಾದ ಸೈಂದಲವಿ ಸಕಾಫಿ, ಎಸ್ಎಸ್ಎಫ್ ಜಿಲ್ಲಾಧ್ಯಕ್ಷ ರಫೀಕ್ ಮದನಿ, ಆನೆಮಾಲ್ ಹಸೈನರ್ ಸೇರಿದಂತೆ ಎಸ್ಎಸ್ಎಫ್ನ ವಿವಿಧ ಘಟಕಗಳ ಪದಾಧಿಕಾರಿಗಳು, ಕಾರ್ಯಕರ್ತರು, ವಿದ್ಯಾರ್ಥಿಗಳು ಭಾಗವಹಿಸಿದರು.
ಬೇಸಿಗೆ ಸಂದರ್ಭದಲ್ಲಿ ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾದರೆ ಉಚಿತ ಟ್ಯಾಂಕರ್ ವ್ಯವಸ್ಥೆ ಕಲ್ಪಿಸುವುದಾಗಿ ಬಿಜೆಪಿ ಹಾಗೂ ಶ್ರವಣಬೆಳಗೊಳ ಕ್ಷೇತ್ರದ ಮುಖಂಡರಾದ ಚಿದಾನಂದ ಅವರು ಭರವಸೆ ನೀಡಿದ್ದಾರೆ. ಈ ಕುರಿತು ಮಾತನಾಡಿರುವ ಅವರು, ಚನ್ನರಾಯಪಟ್ಟಣ ತಾಲೂಕಿನ ಯಾವುದೇ ಗ್ರಾಮದಿಂದ ಕುಡಿಯುವ ನೀರಿನ ಸಮಸ್ಯೆ ಕುರಿತು ಮಾಹಿತಿ ಬಂದರೂ ತಕ್ಷಣವೇ ಕೆಲವೇ ನಿಮಿಷಗಳಲ್ಲಿ ಉಚಿತವಾಗಿ ನೀರಿನ ಟ್ಯಾಂಕರ್ ಕಳುಹಿಸಿ ನೀರು ಪೂರೈಸುವ ವ್ಯವಸ್ಥೆ ಮಾಡಲಾಗಿದೆ. ಗ್ರಾಮೀಣ ಭಾಗದ ಜನರಿಗೆ ನೆರವಾಗುವ ಮತ್ತು ನೀರಿಗಾಗಿ ಆಗುವ ಅಲೆದಾಟವನ್ನು ತಪ್ಪಿಸುವ ಸದುದ್ದೇಶದಿಂದ ಈ ಉಚಿತ ನೀರಿನ ಟ್ಯಾಂಕರ್ ಸೇವೆಯನ್ನು ಕಲ್ಪಿಸಿರುವುದಾಗಿ ತಿಳಿಸಿದ್ದಾರೆ. ಜನತಾ ಪಾರ್ಟಿ ಬಿಜೆಪಿಯ ಯುವ ಮುಖಂಡರು ಚಿದಾನಂದ ಗೌಡರು ಚಿದಾನಂದ ಗೌಡರು ಉಚಿತ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಇವತ್ತಿಂದ ಸ್ಟಾರ್ಟ್ ಆಗಿದೆ. ಪ್ರತಿದಿನ ಒಂದಿನ ಬಿಟ್ಟು ಪ್ರತಿದಿನ ನೀರಿನ ವ್ಯವಸ್ಥೆ ಅದೇ ಗ್ರಾಮ ಪಂಚಾಯತಿಯ ಕುಡಿಯ ನೀರಿನ ಸೌಕರ್ಯ ಆಗೋವರೆಗೂ ಇವರ ಕಡೆಯಿಂದ ಉಚಿತ ನೀರಿನ ಸೌಕರ್ಯವಿದೆ. ದಯವಿಟ್ಟು ಸಾಮಾನ್ಯ ಜನಗಳು ಉಪಯೋಗಿಸಿಕೊಳ್ಳಿ. ಸರ್ಕಾರಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಮಕ್ಕಳಿಗೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ಅವರ ಶಿಕ್ಷಣಕ್ಕೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಆಲೂರು ಪಟ್ಟಣದ ಸರ್ಕಾರಿ ನೂತನ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಿಂಡರ್ ಗಾರ್ಟನ್ ಮಕ್ಕಳಿಗೆ ಶಾಸಕ ಸಿಮೆಂಟ್ ಮಂಜು ಅವರು ಶಾಲಾ ಬ್ಯಾಗ್ಗಳನ್ನು ವಿತರಿಸಿದ್ದಾರೆ. ಆಲೂರು ತಾಲೂಕು ಮಲೆನಾಡು ಛಾಯಾಗ್ರಾಹಕರ ಸಂಘದ ವತಿಯಿಂದ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪುಟ್ಟ ಮಕ್ಕಳಿಗೆ ಶಾಲಾ ಬ್ಯಾಗ್ ವಿತರಿಸಿ ಮಾತನಾಡಿದ ಅವರು, ಸರ್ಕಾರಿ ಶಾಲೆಗಳಲ್ಲಿ ಕಲಿಯುವ ಮಕ್ಕಳಿಗೂ ಉತ್ತಮ ಶಿಕ್ಷಣ ಹಾಗೂ ಅಗತ್ಯ ಸೌಲಭ್ಯಗಳು ದೊರೆಯಬೇಕು. ಮಕ್ಕಳ ಶಿಕ್ಷಣಕ್ಕೆ ನೀಡುವ ಪ್ರತಿಯೊಂದು ಪ್ರೋತ್ಸಾಹವು ಅವರ ಭವಿಷ್ಯಕ್ಕೆ ಹಾಕುವ ಭದ್ರ ಬುನಾದಿಯಾಗಿದೆ. ಮಕ್ಕಳ ಮುಖದಲ್ಲಿ ಸಂತಸ ಮೂಡಿಸುವ ಇಂತಹ ಸೇವಾ ಕಾರ್ಯಗಳು ಸಮಾಜದಲ್ಲಿ ಮಾನವೀಯತೆ ಮತ್ತು ಸಾಮಾಜಿಕ ಹೊಣೆಗಾರಿಕೆಯನ್ನು ಬೆಳೆಸುತ್ತದೆ ಎಂದರಲ್ಲದೆ, ಪುಟ್ಟ ಮಕ್ಕಳ ಶಿಕ್ಷಣದ ಆರಂಭಿಕ ಹಂತದಲ್ಲೇ ಅವರಿಗೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಕೈಗೊಂಡಿರುವ ಈ ಕಾರ್ಯ ಶ್ಲಾಘನೀಯ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ದೇಶದ ಪ್ರಧಾನಮಂತ್ರಿಗಳು ಯಾರು? ಜೋರ ಹೇಳಿ, ಇನ್ನು ಜೋರಾಗಿ ಹೇಳಿ. ಈ ರಾಜ್ಯದ ಮುಖ್ಯಮಂತ್ರಿಗಳ ಹೆಸರು ಗೊತ್ತಾ ನಿಮಗೆ? ಹೇಳಿ. ಸಂಘದ ಒಂದು ಕುಟುಂಬ ಸಮ್ಮೇಳನ ಕಾರ್ಯಕ್ರಮದಲ್ಲಿ ನಾನು ಇವತ್ತು ಭಾಗವಹಿಸಿದ್ದೆ. ತುಂಬ ಸಂತೋಷ ಆಯಿತು. ಉತ್ತಮವಾದ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಅವರು ದುಡಿತಕ್ಕಂಥ ಅಲ್ಪ ಹಣದಲ್ಲಿ ಏನಾದರೂ ಒಂದು ಸೇವೆ ಮಾಡಬೇಕು ಅಂತ ಇದ್ದಂಥ ಸಂದರ್ಭದಲ್ಲಿ LKG ಯುನಿಟ್ಗೆ ಸರ್ಕಾರಿ ಶಾಲೆಗೆ ಹೋಗ್ತಕ್ಕಂಥ ಒಂದು ಉಚಿತವಾಗಿ ಬ್ಯಾಗನ್ನು ಕೊಡಬೇಕು ಅಂತ ನಿರ್ಧಾರ ಮಾಡಿ ಇವತ್ತು ಈ ಶಾಲೆಗೆ ಅವರು ಒಳ್ಳೆ ಮನಸ್ಸಿನಿಂದ ಬಂದು ತನ್ನ ಎಲ್ಲ ಮಕ್ಕಳಿಗೆ ಉಚಿತವಾಗಿ ಕಾರ್ಯಕ್ರಮ ಮಾಡಿದ್ದಾರೆ. ಈ ಛಾಯಾಗ್ರಾಹಕ ಸಂಘದ ಎಲ್ಲ ಆತ್ಮೀಯ ಪದಾಧಿಕಾರಿಗಳು ಸದಸ್ಯರಿಗೆ ಅಭಿನಂದನೆ ಈ ಸಂದರ್ಭದಲ್ಲಿ ಹೇಳಿದರೆ ಎಲ್ಲರಿಗೂ ಹಣ ಇರಬಹುದು ಕೊಡಬೇಕು ಆ ಮನಸ್ಸಿರ್ತಕ್ಕಂಥ ಛಾಯಾಗ್ರಾಹಕರ ಸಂಘದ ಆಲೂರು ತಾಲೂಕಿನ ಎಲ್ಲ ಪದಾಧಿಕಾರಿಗಳಿಗೆ ಭಗವಂತ ಮತ್ತಷ್ಟು ತಮಗೆ ಕೊಡ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಗರದಲ್ಲಿ ಮತ್ತೆ ಕಳ್ಳರ ಆತಂಕ ಎದುರಾಗಿದ್ದು, ಆನೇಕಲ್ನ ಕುಂಬಾರನಹಳ್ಳಿಯಲ್ಲಿ ಮಧ್ಯರಾತ್ರಿ ಕಳ್ಳತನಕ್ಕೆ ಬಂದಿದ್ದರೆನ್ನಲಾದ ಕಳ್ಳರ ಚಲನಾವಲನ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕತ್ತಲಿನ ಸಮಯದಲ್ಲಿ ಅನುಮಾನಾಸ್ಪದವಾಗಿ ಓಡಾಡುತ್ತಿದ್ದ ಕಳ್ಳರ ಚಲನಾವಲನ ಸ್ಥಳೀಯರ ಗಮನಕ್ಕೆ ಬಂದಿದ್ದು, ಕಳ್ಳತನಕ್ಕೆ ಮುಂದಾಗಿದ್ದರೆನ್ನಲಾದ ವ್ಯಕ್ತಿಗಳು ಸ್ಥಳದಲ್ಲಿ ಕೆಲಕಾಲ ಓಡಾಡಿರುವುದು ಸಿಸಿಟಿವಿ ದೃಶ್ಯಗಳಲ್ಲಿ ಸ್ಪಷ್ಟವಾಗಿ ಕಂಡುಬಂದಿದೆ. ಈ ಘಟನೆಯಿಂದ ಸ್ಥಳೀಯ ನಿವಾಸಿಗಳಲ್ಲಿ ಆತಂಕ ಹೆಚ್ಚಾಗಿದ್ದು, ರಾತ್ರಿ ವೇಳೆ ಪೊಲೀಸ್ ಗಸ್ತು ಹೆಚ್ಚಿಸುವಂತೆ ಹಾಗೂ ಸಿಸಿಟಿವಿ ದೃಶ್ಯಾವಳಿಗಳನ್ನು ಆಧರಿಸಿ ಪೊಲೀಸರು ಕೂಡಲೇ ಎಚ್ಚೆತ್ತುಕೊಂಡು ಕಳ್ಳರ ಪತ್ತೆಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಅಖಂಡ ಭಾರತ ಸಂಕಲ್ಪ ದಿನದ ಅಂಗವಾಗಿ ಹಿಂದೂ ಜಾಗರಣ ವೇದಿಕೆ ಕೊಡ್ಲಿಪೇಟೆ ಘಟಕದ ವತಿಯಿಂದ ಕೊಡ್ಲಿಪೇಟೆಯಲ್ಲಿ ಭವ್ಯ ಪಂಜಿನ ಮೆರವಣಿಗೆ ಹಾಗೂ ಸಾರ್ವಜನಿಕ ಸಭೆ ನಡೆಸಲಾಯಿತು. ಕಾರ್ಯಕ್ರಮದ ಆರಂಭದಲ್ಲಿ ಕೊಡ್ಲಿಪೇಟೆ ಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನೆರವೇರಿಸಿ ಭಾರತ ಮಾತೆಗೆ ಪುಷ್ಪಾರ್ಚನೆ ಸಲ್ಲಿಸಲಾಯಿತು. ಬಳಿಕ ಅಖಂಡ ಭಾರತವನ್ನ ನಿರ್ಮಿಸಿಯೇ ತೀರುತ್ತೇವೆ ಎಂಬ ಸಂಕಲ್ಪ ಸ್ವೀಕರಿಸಿ ಸಾವಿರಾರು ಕಾರ್ಯಕರ್ತರು ಪಂಜುಗಳನ್ನು ಹಿಡಿದು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದರು. ಬಳಿಕ ಬಸವೇಶ್ವರ ಕಲ್ಯಾಣ ಮಂಟಪದ ಆವರಣದಲ್ಲಿ ನಡೆದ ಸಾರ್ವಜನಿಕ ಸಭೆಯಲ್ಲಿ ದಿಕ್ಸೂಚಿ ಭಾಷಣ ಮಾಡಿದ ಸ್ವತಂತ್ರ ಬಸವಲಿಂಗ ಶಿವಾಚಾರ್ಯ ಸ್ವಾಮೀಜಿಯವರು ಅಖಂಡ ಭಾರತ ಪರಿಕಲ್ಪನೆ ದೇಶದ ಇತಿಹಾಸ
ಹಾಗೂ ರಾಷ್ಟ್ರೀಯ ಏಕತೆಯ ಮಹತ್ವವನ್ನು ವಿವರಿಸಿದರು. ದೇಶದ ಏಕತೆ, ಅಖಂಡತೆ ಮತ್ತು ಸಾಂಸ್ಕೃತಿಕ ಮೌಲ್ಯಗಳನ್ನು ಕಾಪಾಡುವ ನಿಟ್ಟಿನಲ್ಲಿ ಪ್ರತಿಯೊಬ್ಬ ನಾಗರಿಕರು ಜಾಗೃತರಾಗಬೇಕು ಎಂದು ಕರೆ ನೀಡಿದರು. ದಯವಿಟ್ಟು ಎಲ್ಲರೂ ನಿಯಮ ಪಾಲಿಸಬೇಕಾಗಿ ಕೇಳ್ಕೊತಿದ್ದೀವಿ. ದಯವಿಟ್ಟು ಎಲ್ಲರೂ ಕೇಳ್ಕೊತಿದ್ದೀವಿ. ಯಾರು ರಸ್ತೆ ಎಡಭಾಗ ಬರಬಾರ್ದು. ದಯವಿಟ್ಟು ಬಲಭಾಗದಲ್ಲಿರಿ. ರಸ್ತೆ ಎಡಭಾಗದಲ್ಲಿ ಇರಬೇಕಾಗಿ ಕೇಳ್ಕೊತಿದ್ದೀವಿ. ಬಲಭಾಗಕ್ಕೆ ಯಾರು ಬರಬಾರ್ದು. ವಾಹನಗಳಿಗೆ ಓಡಾಡಲಿಕ್ಕೆ ಅನುವು ಮಾಡಿಕೊಡಿ. ಸೈಡ್ ಬಿಡಿ. ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಸ್ವಾತಂತ್ರ್ಯ ಬಸವಲಿಂಗ ಶಿವಾಚಾರ್ಯ ಸ್ವಾಮೀಜಿ, ಕಲ್ಮಠದ ಮಹಾಂತ ಸ್ವಾಮೀಜಿ, ಕೊಡಗು ಜಿಲ್ಲಾ ಹಿಂದೂ ಜಾಗರಣ ವೇದಿಕೆ ಸಂಚಾಲಕ ಬೂಜೇಗೌಡ, ನಿವೃತ್ತ ಯೋಧರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಗರದ ಮೋಹನ್ ಮಾರ್ಕೆಟ್ನಲ್ಲಿರುವ ಖಾಸಗಿ ಹೋಟೆಲ್ಗೆ ರಾತ್ರಿ ವೇಳೆ ಗೋಡೆ ಒಡೆದು ನುಗ್ಗಿದ್ದ ಇಬ್ಬರು ಕಳ್ಳರು ನಗದು ಹಣ ದೋಚಿ ಪರಾರಿಯಾಗಿರುವ ಘಟನೆ ವರದಿಯಾಗಿದೆ. ಕಳ್ಳತನದ ಸಂಪೂರ್ಣ ಕೃತ್ಯ ಸ್ಥಳದಲ್ಲಿದ್ದ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಕಳ್ಳರು ತಮ್ಮ ಕೃತ್ಯ ಕ್ಯಾಮೆರಾದಲ್ಲಿ ದಾಖಲಾಗಿರುವುದನ್ನು ಗಮನಿಸಿ ಹೋಟೆಲ್ನಲ್ಲಿದ್ದ 4 ಸಿಸಿಟಿವಿ ಕ್ಯಾಮೆರಾಗಳನ್ನು ಮುರಿದು ಸಾಕ್ಷ್ಯ ನಾಶಪಡಿಸಲು ಯತ್ನಿಸಿದ್ದಾರೆ. ಬಳಿಕ ಅಲ್ಲಿಂದ ಪರಾರಿಯಾಗಿದ್ದಾರೆ. ಘಟನೆ ಕುರಿತು ಮಾಹಿತಿ ತಿಳಿದ ಕೂಡಲೇ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಉಳಿದಿರುವ ಸಿಸಿಟಿವಿ ದೃಶ್ಯಾವಳಿಗಳನ್ನು ಆಧರಿಸಿ ಕಳ್ಳರ ಪತ್ತೆಗಾಗಿ ಪೊಲೀಸರು ತೀವ್ರ ತನಿಖೆ ಕೈಗೊಂಡಿದ್ದಾರೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಬಾಳುಪೇಟೆ ಭಾಗದ ಜನತೆಗೆ ಸಿಹಿ ಸುದ್ದಿ ನೀಡಿದ ಶಾಸಕ ಸಿಮೆಂಟ್ ಮಂಜು. 44.29 ಲಕ್ಷ ವೆಚ್ಚದ ನೂತನ ಕೆಂಚಮ್ಮ ಫೀಡರ್ ಲೋಕಾರ್ಪಣೆ. 52 ಗ್ರಾಮಗಳಿಗೆ ನಿರಂತರ ವಿದ್ಯುತ್ ಭಾಗ್ಯ. ಹಜರತ್ ಸೈಯದ್ ಜಲಾಲುದ್ದೀನ್ ದರ್ಗಾದಲ್ಲಿ 14ನೇ ಸಾಹಿತ್ಯೋತ್ಸವ. ಸಾಹಿತ್ಯದ ಮೂಲಕ ಸೌಹಾರ್ದತೆ, ಶಾಂತಿಯ ಸಂದೇಶ ಸಾರಬೇಕು. ನ್ಯಾಯವಾದಿ ಅನ್ಷದ್ ಪಾಳ್ಯ ಕರೆ. ಚನ್ನರಾಯಪಟ್ಟಣ ತಾಲೂಕಿನ ಜನರಿಗೆ ಗುಡ್ ನ್ಯೂಸ್. ನೀರಿನ ಸಮಸ್ಯೆ ಎದುರಾದರೆ ಉಚಿತ ಟ್ಯಾಂಕರ್ ವ್ಯವಸ್ಥೆ. ಬಿಜೆಪಿ ಮುಖಂಡ ಚಿದಾನಂದ ಭರವಸೆ. ಇದಾಗಿತ್ತು ಇವತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ನ್ಯೂಸ್, ಸತ್ಯದ ಕಡೆ ನಮ್ಮ ನಡೆ.